ಯುವಕರು ಜೈಲು ಪಾಲಾಗಿದ್ರೆ ಇನ್ನೂ ಕೆಲವರು ಬಂಧನದ ಭೀತಿಯಲ್ಲಿ ಊರು ಬಿಟ್ಟಿದ್ದಾರೆ. ಗ್ರಾಮ ತೊರೆದವರು ಇನ್ನೂ ಕೂಡ ವಾಪಸ್ ಬಂದಿಲ್ಲ. ಆದರೆ ಜೈಲು ಪಾಲಾದವರಿಗೆ ನ್ಯಾಯಾಲಯ ಜಾಮೀನು ನೀಡಿದೆ. ದಳ್ಳೂರಿ ಕೋಮು ದಳ್ಳೂರಿಯಿಂದ ಮಂಡ್ಯದ ನಾಗಮಂಗಲ ಹೊತ್ತಿ ಉರಿದಿತ್ತು. ಗಣೇಶ ವಿಸರ್ಜನೆ ವೇಳೆ ಶುರುವಾದ ಕೋಮು ಗಲಭೆಗೆ ನಾಗಮಂಗಲ ನಲುಗಿ ಹೋಗಿತ್ತು. ಸಿಕ್ಕ ಕಡೆ ಬೆಂಕಿ ಹಚ್ಚಿ ಕಿಡಿಗೇಡಿಗಳು ಅಟ್ಟಹಾಸ ಮೆರೆದಿದ್ರು. 55 ಆರೋಪಿಗಳಿಗೆ ಜಾಮೀನು ಮಂಜೂರು. ನಾಗಮಂಗಲದಲ್ಲಿ ಬೆಂಕಿ ಹಚ್ಚಿ ಕಲ್ಲು ತೂರಿದ್ದ ಕೋಮುಗೇಡಿಗಳನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದರು. ಸೆಪ್ಟೆಂಬರ್ 11ರಂದು 55 ಆರೋಪಿಗಳ ಕೈಗೆ ಕೋಳ ತೊಡಿಸಿದ್ದರು. ಅಷ್ಟು ಆರೋಪಿಗಳು ಸೆಪ್ಟೆಂಬರ್ 12ರಿಂದ ಮಂಡ್ಯ ಕಾರಾಗೃಹದಲ್ಲಿದ್ರು. ಸದ್ಯ 55 ಆರೋಪಿಗಳಿಗೂ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿದೆ. ಷರತ್ತುಬದ್ಧ ಜಾಮೀನು ನೀಡಿ ಕೋರ್ಟ್ ಆದೇಶ. ನ್ಯಾಯಾಂಗ ಬಂಧನದಲ್ಲಿದ್ದ 55 ಆರೋಪಿಗಳಿಗೆ ಮಂಡ್ಯದ 1ನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಷರತ್ತುಬದ್ಧ ಜಾಮೀನು ನೀಡಿ ಆದೇಶ ಹೊರಡಿಸಿದೆ. ತಲಾ 1 ಲಕ್ಷ ಮೌಲ್ಯದ ಬಾಂಡ್ ಪ್ರತಿ ಭಾನುವಾರ ಠಾಣೆಗೆ ತೆರಳಿ ಸಹಿ ಮಾಡುವಂತೆ ತಿಳಿಸಿದೆ. ಸಾಕ್ಷಿಗಳಿಗೆ ಬೆದರಿಕೆ ಹಾಕಬಾರದು, ಅಪರಾಧಿ ಕೃತ್ಯದಲ್ಲಿ ಭಾಗಿಯಾಗದಂತೆ ಷರತ್ತು ವಿಧಿಸಿದೆ. ನಾಳೆ ಹಾಗೂ ನಾಡಿದ್ದು ರಜೆ ಇರುವ ಕಾರಣ ಸೋಮವಾರ 55 ಆರೋಪಿಗಳು ಜೈಲಿನಿಂದ ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಅದೇನೇ ಇರಲಿ, ಕೋಮು ಗಲಭೆಗೆ ಅಂದು ಹೊತ್ತಿ ಉರಿದ ನಾಗಮಂಗಲ ಇನ್ನೂ ಕೂಡ ಸಹಜ ಸ್ಥಿತಿಗೆ ಮರಳಿಲ್ಲ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಎಫ್ಐಆರ್ ದಾಖಲಾದ್ರೆ ಮತ್ತೊಂದು ಕಡೆ ಕುಮಾರಸ್ವಾಮಿ ಲೋಕಾಯುಕ್ತ ವಿಚಾರಣೆಯನ್ನ ಎದುರಿಸಿದರು. ಬಳಿಕ ರಿಪಬ್ಲಿಕ್ ಕನ್ನಡದ ಸಮಿಟ್ಗೆ ಆಗಮಿಸಿ ಈ ಕೇಸ್ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದರು. ಕಾಂಗ್ರೆಸ್ ಬಿಜೆಪಿ ನಡುವೆ ಸೇಡಿನ ಸಮರ ದಗದಗಿಸ್ತಿದೆ. ಸಿಎಂ ಸಿದ್ದರಾಮಯ್ಯ ಮೂಡ ವ್ಯೂಹದಲ್ಲಿ ಸಿಲುಕುತ್ತಿದ್ದಂತೆ ಕಾಂಗ್ರೆಸ್ ಬಿಜೆಪಿ ನಾಯಕರ ಹಳೆ ಕೇಸ್ಗಳು, ಧೂಳು ಹಿಡಿದ ಫೈಲ್ಗಳು ರೀಓಪನ್ ಆಗಿವೆ. ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ಕೇಸ್ ರೀಓಪನ್. ಲೋಕಾಯುಕ್ತ ವಿಚಾರಣೆಗೆ ಹಾಜರಾದ ದಳಪತಿ. ಮೂಡ ಹಗರಣದ ಬೆನ್ನಲ್ಲೇ ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ರೀಓಪನ್ ಆಗಿದೆ. 2006ರಲ್ಲಿ ಕುಮಾರಸ್ವಾಮಿ ಮೊದಲ ಬಾರಿಗೆ ಸಿಎಂ ಆಗಿದ್ದ ಅವಧಿಯಲ್ಲಿ ನಡೆದಿದೆ ಎನ್ನಲಾದ ಭೂ ಹಗರಣ ಇದು. ಈ ಸಂಬಂಧ ಮಾಜಿ ಸಿಎಂ ಯಡಿಯೂರಪ್ಪ ಹಾಗೂ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಇದೇ ಕೇಸ್ ಸಂಬಂಧ ನೋಟಿಸ್ ನೀಡದಿದ್ದರೂ ಇವತ್ತು ದಳಪತಿ ಲೋಕಾಯುಕ್ತ ಕಚೇರಿಗೆ ತೆರಳಿ ವಿಚಾರಣೆ ಎದುರಿಸಿದರು. ಲೋಕಾಯುಕ್ತ ವಿಚಾರಣೆ ಮುಗಿಸಿ ಕುಮಾರಸ್ವಾಮಿ ಸೀದಾ ರಿಪಬ್ಲಿಕ್ ಕನ್ನಡದ ಕನಸಿನ ಕರ್ನಾಟಕ ಸಮಿಟ್ಗೆ ಆಗಮಿಸಿದ್ರು. ಗಂಗೇನಹಳ್ಳಿ ಕೇಸ್ ರಾಜಕೀಯ ಷಡ್ಯಂತ್ರ ಅಂತ ಗುಡುಗಿದ್ರು. ದ್ವೇಷದ ರಾಜಕಾರಣ ಮಾಡದೇ ಇರೋದು ಕಾಂಗ್ರೆಸ್ ನಾಯಕರುಗಳಿದೆ. ಈ ರಾಜ್ಯದಲ್ಲಿ ಅಧಿಕಾರ ದುರುಪಯೋಗ ಪಡಿಸ್ಕೊಳ್ಳೋದ್ರ ಮುಖಾಂತರ ನನ್ನ ಮೇಲೆ ಹಲವಾರು ರೀತಿಯಲ್ಲಿ ಅಧಿಕಾರಿಗಳು ಕೆಲವು ಸಾಯ್ದ ಅಧಿಕಾರಿಗಳನ್ನು ಪ್ರತಿನಿತ್ಯ ಸಭೆಗಳು ಮಾಡಿ ಎಲ್ಲಾದರೂ ಒಂದು ಪ್ರಕರಣದಲ್ಲಿ ಹುಡುಕಿ ಅಂತ ಹೇಳಿ ನನಗೇನಾದರೂ ತೊಂದರೆ ಕೊಡಲೇಬೇಕು ಅಂತ ಹೇಳಿ ಈ ಗಂಗೇನಹಳ್ಳಿ ಪ್ರಕರಣವನ್ನು ಯಾರೋ ಜಯಕುಮಾರ್ ಹಿರೇಮಠ ಅಂತಲೋ ಯಾರ ಕೈಲೋ ಒಂದು ಅರ್ಜಿ ಹಾಕಿಸ್ತಾರೆ. ಅದರಲ್ಲಿ A1 ಯಡಿಯೂರಪ್ಪನವರು, A2 ನಾನು, ಮತ್ತು A3 A4 ನನ್ನ ಪತ್ನಿಯ ತಾಯಿ ಮತ್ತು ಅವರ ತಮ್ಮ. ನಾನು ಸಿಎಂ ಸಿದ್ದರಾಮಯ್ಯ ರೀತಿಯಲ್ಲ, ನಾನೇ ಹೋಗಿ ವಿಚಾರಣೆ ಎದುರಿಸಿದ್ದೇನೆ. ನಾನು ತನಿಖೆಗೆ ಸಹಕಾರ ಕೊಟ್ಟಿದ್ದೀನಿ. ನಾನು ಸಿದ್ದರಾಮಯ್ಯರ ಥರ ನಾನು ರಾಜೀನಾಮೆನೇ ಕೊಡಲ್ಲ, ನಾನು ತಪ್ಪೇ ಮಾಡಿಲ್ಲ ಅಂತ ನಾನೇನು ಹೇಳಿಲ್ಲ. ಗಂಗೇನಹಳ್ಳಿ ಪ್ರಕರಣದಲ್ಲಿ ಕಾನೂನು ವಿರೋಧವಾಗಿ ಉಲ್ಲಂಘನೆ ಮಾಡಿ ನನ್ನಿಂದ ಆದೇಶವೇ ಆಗಿಲ್ಲ. ಓಕೆ, ಅದು ಆಮೇಲೆ ಯಡಿಯೂರಪ್ಪನವ್ರ ಕಾಲದಲ್ಲಿ ನೋಟಿಫಿಕೇಶನ್ ಮಾಡ್ಕೊಂಡಿದ್ದಾರೆ. ಓಕೆ, ನನಗದೇನು ಸಂಬಂಧ ಇಲ್ಲದೆ ಇರೋದು. ಇಂದು ಬೆಳಿಗ್ಗೆ 11 ಗಂಟೆಗೆ ಸರ್ಕಾರದ ವಿರುದ್ಧ ಬಿಗ್ ಬಾಂಬ್ ಸಿಡಿಸಲು ಕುಮಾರಸ್ವಾಮಿ ಪ್ಲಾನ್ ಮಾಡಿದ್ದಾರೆ. ಲೋಕಾಯುಕ್ತ ವಿಚಾರಣೆ ಎದುರಿಸಿದ ಬಳಿಕ ಹಾಗೂ ರಿಪಬ್ಲಿಕ್ ಕನ್ನಡದ ಸಮಿಟ್ನಲ್ಲಿ HDK ದಾಖಲೆ ಸಹಿತ ಬಾಂಬ್ ಸಿಡಿಸೋದಾಗಿ ಹೇಳಿದ್ದಾರೆ. ಇದು ದಯವಿಟ್ಟು ಒಂದು ಹೇಳ್ತೇನೆ, ಇದು ಭಾಳ ವಿಷಯದ. ನಾಳೆ 11 ಗಂಟೆಗೆ ಒಂದು ಪ್ರೆಸ್ ಮೀಟ್ ಕರೆದಿದ್ದೇನೆ. ಈ ಸರ್ಕಾರದಲ್ಲಿ ಯಾವ ರೀತಿ ಕಳ್ಳ ಅಧಿಕಾರಿಗಳನ್ನು ಅವ್ರನ್ನ ಮುಂದಿಟ್ಕೊಂಡು
ಯಾರ್ಯಾರನ್ನು ಯಾಕೆಂದರೆ ಪ್ರಧಾನಮಂತ್ರಿಗಳ ಮೇಲೆ ಹೇಳ್ತಾರೆ ದ್ವೇಷದ ರಾಜಕಾರಣ, ಬಿ ಜೆ ಪಿ ವಿರೋಧ ಪಕ್ಷಗಳನ್ನು ಬಗ್ಗು ಬಡಿಲಿಕ್ಕೆ ಅಧಿಕಾರ ದುರುಪಯೋಗ ಪದೇ ಪದೇ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಏನು ಮಾಡ್ತಾ ಇದ್ದಾರೆ ಇಲ್ಲಿ? ಇದನ್ನೆಲ್ಲ ನೋಡ್ತಿದ್ರೆ ಹಗರಣ ಆಗಿದೆಯೋ ಇಲ್ವೋ, ಆದರೆ ದ್ವೇಷ ರಾಜಕಾರಣ ನಡೀತಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಿಮ್ಮ ರಿಪಬ್ಲಿಕ್ ಕನ್ನಡದ ಕನಸಿನ ಕರ್ನಾಟಕ ಸಮಿಟ್ಗೆ ದೇವೇಗೌಡರು ಆಗಮಿಸಿದ್ರು. ಅವರ ಕನಸುಗಳು ಏನು, ಅವರು ಮಾಡಿದ ಸಾಧನೆಗಳು ಏನು ಅಂತ ಅವರೇ ವಿವರಿಸಿದರು. ಜೊತೆಗೆ ಯುವಕರಿಗೂ ಕೂಡ ಮಾರ್ಗದರ್ಶನವನ್ನ ನೀಡಿದರು. ದೇವೇಗೌಡರಿಗೊಂದು ಬೇಸರ ಇದೆ. ದೇವೇಗೌಡರು ಹೇಳ್ತಾ ಇದ್ರು, ಕಾಶ್ಮೀರದವರು ನನ್ನನ್ನು ನೆನಪಿಟ್ಕೊಂಡಿದ್ದಾರೆ, ಕರ್ನಾಟಕದವರು ನನ್ನನ್ನು ಯಾವ ರೀತಿ ನೆನಪಿಟ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ ಅಂತೇಳಿ. ನಿಮ್ಮನ್ನು ಯಾವ ರೀತಿ ನೆನಪಿಟ್ಕೊಳ್ಬೇಕು ಅಂತ ಹೇಳಿಸೋದಕ್ಕೆ ಇವತ್ತು ನಾವು ಈ ಕಾರ್ಯಕ್ರಮಕ್ಕೆ ಅವರನ್ನ ಕರೆದಿದ್ದೇವೆ. ಕನಸಿನ ಕರ್ನಾಟಕದಲ್ಲಿ ದೊಡ್ಡ ಗೌಡ್ರ ಮಾತು. ದೇವೇಗೌಡರ ಸಾಧನೆ ವಿವರಿಸಿದ ಜಯಪ್ರಕಾಶ್ ಶೆಟ್ಟಿ. ರಿಪಬ್ಲಿಕ್ ಕನ್ನಡದ ವೇದಿಕೆಯಲ್ಲೇ HDD ಭಾವುಕ. ನಿಮ್ಮ ರಿಪಬ್ಲಿಕ್ ಕನ್ನಡದ ಕನಸಿನ ಕರ್ನಾಟಕದ ಮಹಾ ಸಮ್ಮಿಟ್ಗೆ ಮಾಜಿ ಪ್ರಧಾನಿ HD ದೇವೇಗೌಡರು ಆಗಮಿಸಿದರು. ಅವರ ಸಾಧನೆಯನ್ನ ನಮ್ಮ ಜಯಪ್ರಕಾಶ್ ಶೆಟ್ಟಿ ಅವರು ವಿವರಿಸುತ್ತಿದ್ರೆ ಗೌಡ್ರು ಭಾವುಕರಾದ್ರು. ರಾಜ್ಯಕ್ಕೆ ಪ್ರತ್ಯೇಕ ರೈಲ್ವೆ ವಲಯ ಕೊಟ್ಟಿದ್ದು ದೇವೇಗೌಡರು. 20 ಸಕ್ಕರೆ ಕಾರ್ಖಾನೆಗಳ ಸ್ಥಾಪನೆಗೆ ಅನುಮತಿ ಕೊಟ್ಟಿದ್ದು ದೇವೇಗೌಡರು. ಸೀಬರ್ಡ್ ನೌಕಾನೆಲೆಗೆ ಹೆಚ್ಚಿನ ಅನುದಾನ ಕೊಟ್ಟಿದ್ದು ದೇವೇಗೌಡರು. ಬೆಂಗಳೂರು ಮೈಸೂರಲ್ಲಿ ನ್ಯಾಷನಲ್ ಗೇಮ್ ವಿಲೇಜ್ ಮಾಡಿದ್ದು ದೇವೇಗೌಡರು. ನಾವಿವತ್ತು ಬೆಂಗಳೂರಲ್ಲಿ ನೀರು ಕುಡಿತಾ ಇದೀವಲ್ವಾ, ಬೆಂಗಳೂರಿಗೆ 9 TMC ಕಾವೇರಿ ನೀರು ಕೊಡಿಸಿದ್ದು ಇದೇ ದೇವೇಗೌಡರು. ನಷ್ಟದಲ್ಲಿ ನಡೀತಾ ಇತ್ತು ಭದ್ರಾವತಿ ಉಕ್ಕು ಕಾರ್ಖಾನೆ, ಬೀಗ ಮುದ್ರೆ ತಪ್ಪಿಸೋದಕ್ಕೆ 600 ಕೋಟಿ ಅನುದಾನ ಕೊಟ್ಟಿದ್ದು ದೇವೇಗೌಡರು. ಆಲಮಟ್ಟಿ ಕಟ್ಟಿ ರೈತರಿಗೆ ನೀರು ನೀಡಿದೆ. ನಾಗಾರ್ಜುನ ಸಾಗರ್ ಬಿಟ್ಟರೆ ಅದಕ್ಕೆ ತತ್ಸಮಾನವಾಗಿ ಆಲಮಟ್ಟಿ ದೊಡ್ಡ 524 ಮೀಟರ್ಗೆ ಅದನ್ನು ಕಟ್ಟಲಿಕ್ಕೆ ತೀರ್ಮಾನ ಮಾಡಿದೆ. ನಮ್ಮ ರಾಜ್ಯದ ಶ್ರೇಯೋಭಿವೃದ್ಧಿ ಕೆಲಸ ಸಾಕಷ್ಟಿವೆ. ಮುಂದಿನ